ನನಗೆ ಇಷ್ಟೆಲ್ಲ ಟಾರ್ಚರ್ ಮಾಡಿದಾಳ. ಅವಳೇ ಬರಕ್ ಹೇಳ್ಬಿಟ್ಟು ಅವಳ ಹಿಂದೆನೆ ಈ ತರ ಎಲ್ಲ ಮಾತಾಡ್ತಿದ್ದಾಳ. ಬರ್ತಾ ಬರ್ತಾ ಅತಿ ಆಗ್ತಿದೆ ಇವಳ್ದು. ಸರಿಯಾಗಿ ಮಾಡ್ತೀನಿ. ಶ್ರೇಷ್ಠ ಶ್ರೇಷ್ಠ ಡಾಕ್ಟರ್, ಪೂಜಾ ಹೇಗಿದ್ದಾಳೆ? ಎಲ್ಲ ಓಕೆ ಅಲ್ವಾ? ಈಗಲೇ ಏನು ಹೇಳೋದಕ್ಕಾಗಲ್ಲ. 24 ಗಂಟೆ ಅಬ್ಸರ್ವೇಷನ್ ಅಲ್ಲಿ ಇಡ್ಬೇಕಾಗತ್ತೆ. ಬ್ಲಡ್ ತುಂಬಾ ಲಾಸ್ ಆಗಿರೋದ್ರಿಂದ ಈಗಲೇ ಏನು ಹೇಳೋ ತರ ಇಲ್ಲ. ಅರೆ, ಏನಾಯ್ತು? ಬಂದಾಗಿಂದ ನೋಡ್ತಿದ್ದೀನಿ, ಒಂದು ಮಾತಾಡ್ತಿಲ್ವಲ್ಲ, ಯಾಕೆ? ನನ್ನಿಂದ ಏನಾದ್ರೂ ಬೇಜಾರಾಯ್ತಾ ಅಂತ? ಕಿಶನ್, ಪೂಜಾ, ಕಿಶನ್ ಏನಾಯ್ತು ನಿಮ್ಗೆ? ಏನಿಲ್ಲ. ನೀನ್ ತುಂಬಾ ಸೈಲೆಂಟ್ ಆಗಿದ್ಯಾ. ಬಂದಾಗಿಂದ ನೋಡ್ತಿದ್ದೀನಿ, ಒಂದು ಮಾತಾಡ್ತಿಲ್ಲ, ಯಾಕೋ? ಏನಾಯ್ತು? ಕಿಶನ್ ಏನಾಯ್ತು? ಯಾಕೆ ಅಳ್ತಿದ್ಯಾ? ಏನಾಯ್ತು ಹೇಳೋ ಕಂದ? ಯಾಕೋ ಹೀಗೆಲ್ಲ ಆಡ್ತಿದ್ಯಾ? ಕಿಶನ್ ಏನಾಯ್ತು ಹೇಳು ಪ್ಲೀಸ್. ಕಿಶನ್, ಕಿಶನ್ ಯಾಕೋ ಏನಾಯ್ತು? ನೀನು ಇದ್ರೆ ಹತ್ರ ನಾನು ಏನಂತ ಅನ್ಕೋಬೇಕು? ಏನಾಯ್ತು ಹೇಳು. ಭಯ ಪೂಜಾ, ಭಯ. ಭಯನ? ಏನ್ ಭಯ? ಈಗ ಆಗಿದ್ದೆಲ್ಲ ನೆನ್ಸ್ಕೊಂಡ್ರೆ ತುಂಬಾ ಭಯ ಆಗತ್ತೆ ಪೂಜಾ. ಅವತ್ ನಿನ್ಗೆ ಆಕ್ಸಿಡೆಂಟ್ ಆಗಿದೆ ಅಂತ ಗೊತ್ತಾದಾಗ ನಿಂತ ಜಾಗನೇ ಕುಸ್ದಾಗ ಆಗೋಯ್ತು. ಆಮೇಲೆ ಹಾಸ್ಪಿಟ್ಲಿಗೆ ಬಂದು ನೋಡಿದ್ರೆ ನೀನ್ ICU ಇದ್ದೆ. ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಿಲ್ಲ ಪೂಜಾ. ನಂಗೆ ತುಂಬಾನೇ ಭಯ ಆಗೋಯ್ತು. ನಿನ್ನ ಹತ್ರ ನೋಡೋ ಶಕ್ತಿ ನನಗೆ ಇಲ್ಲ ಪೂಜಾ. ಕಿಶನ್ ಇಲ್ಲಿ ನೋಡು, ಅಳ್ಬಾರ್ದು. ಆಗಿರೋದ್ನೆಲ್ಲ ಯೋಚನೆ ಮಾಡಿ ಮನ್ಸಾಕ್ ಹಾಳು ಮಾಡ್ಕೋತ್ಯಾ? ಆಗಿದ್ದಾಗೋಯ್ತು, ಅದನ್ನೆಲ್ಲ ಯೋಚನೆ ಮಾಡಕ್ ಹೋಗ್ಬೇಡ. ನೋಡು, ನನಗೆ ಆರಾಮಾಗೇ ಇದ್ದೀನಿ. ಇನ್ನೇನ್ ಬೇಕು ನಿಂಗೆ? ನಿಮ್ಗೆ ಇದೆಲ್ಲ ಅರ್ಥ ಆಗಲ್ಲ, ಸುಮ್ಮನೆ. ನೋಡ್ ಪೂಜಾ, ಇನ್ಮೇಲಿಂದ ನಿನ್ ಮನೆಯಿಂದ ಎಲ್ಲೇ ಆಚೆ ಹೋದ್ರು ಒಬ್ಳೆ ಹೋಗಂಗಿಲ್ಲ. ನಿನ್ ಜೊತೆ ನಾನು ಬರ್ಲೇಬೇಕು. ಅದು ಶಾಪಿಂಗ್ ಆದ್ರೂ ಸರಿ, ಏನಾದ್ರೂ ಸರಿ. ಆಯ್ತು ಪತಿದೇವ್ರೆ, ಇನ್ಮೇಲೆ ನಾನು ಒಬ್ಳೆ ಎಲ್ಲೂ ಹೋಗಲ್ಲ. ಲವ್ ಯು ಪೂಜಾ. ಲವ್ ಯು ಟು ಕಿಶು. ಸಾಹೇಬ್ರೆ, ಇವತ್ ಇಡೀ ದಿನ ಹೀಗೇನಾ ಅಥವಾ ಬಿಡೋ ಅಂದಾಜಿದ್ಯಾ? ಇವತ್ತು ಇಡೀ ದಿನ ಹೀಗೆ ಕೂತ್ರು ಏನು ಮ್ಯಾಟ್ರ್ ಆಗಲ್ಲ. ಓ, ಇದಕ್ಕೇನ್ ಕಮ್ಮಿ ಇಲ್ಲ ಬಿಡು, ನಾನು ರೆಸ್ಟ್ ಮಾಡ್ಬೇಕು. ಹೀಗೆ ಕೂತು ರೆಸ್ಟ್ ಮಾಡ್ಬೋದು. ಏನು ತಮಾಷೆ ಮಾಡ್ತೀಯಾ? ಇಲ್ಲಪ್ಪ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ.
ಏಯ್ ಏನಾಗಿದೆ ನಿನ್ಗೆ? ಯಾಕೆ ನನ್ ಮೇಲೆ ಕೈ ಎತ್ತಿದ್ಯಾ? ನೀ ಮಾಡಿರೋ ದರಿದ್ರ ಕೆಲ್ಸಕ್ಕೆ ಇನ್ನೊಂದೆರಡು ಬಿಡ್ಬೇಕು. ಏ ತಾಂಡವ್, ನಾನೇನೋ ಮಾಡ್ದೆ? ಇಷ್ಟ ನೋಡು, ಸುಮ್ನೆ ನಾಟಕ ಮಾಡ್ಬೇಡ. ತನ್ವಿಗೆ ಏನ್ ಮಾಡ್ದೆ ಅಂತ ಹೇಳು. ತಾಂಡವ್, ನಾನೇನು ಮಾಡಿಲ್ಲ. ಇಷ್ಟ ಸುಮ್ನೆ ನನ್ಗೆ ಇರಿಟೇಟ್ ಮಾಡ್ಬೇಡ. ಜಸ್ಟ್ ಸ್ಟಾಪ್ ದಿಸ್ ನಾನ್ಸೆನ್ಸ್. ನಾನ್ಸೆನ್ಸ್ ತರ ಆಡ್ತಿರೋದು ನೀನು, ನಾನಲ್ಲ. ನಿನ್ ಸ್ಟುಪಿಡ್ ಮಗಳು ಏನೇನೋ ಹೇಳಿದ್ಲು ಅಂತ ನನ್ ಮೇಲೆ ಕೈ ಮಾಡೋದಕ್ ಬಂದ್ಯಾ? ಮಗಳ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ಚೆನ್ನಾಗಿರಲ್ಲ ಶ್ರೇಷ್ಠ. ಇನ್ನೊಂದ್ ಎರಡು ಬಿಡ್ತೀನಷ್ಟೇ. ಹೊಡಿ, ಇನ್ನೆರಡು ಹೊಡಿ. ನಿನ್ಗೆ ನನಗಿಂತ ನಿನ್ ಮಗಳೇ ಹೆಚ್ಚಾದ್ಲಲ್ಲ, ಅದನ್ನ ಮತ್ತೆ ಮತ್ತೆ ನೀನ್ ಪ್ರೂವ್ ಮಾಡ್ತಿದ್ಯಾ ಅಲ್ವಾ? ಅವಳೇನೋ ಹೇಳಿದ್ಲು ಅಂತ ನೀನ್ ಬಂದು ನನ್ ಮೇಲೆ ಕೈ ಮಾಡ್ತಿಯಲ್ಲ. ಗ್ರೇಟ್ ತಾಂಡವ್, ಗ್ರೇಟ್ ನೀನು. ಶ್ರೇಷ್ಠ ನೋಡು, ಸುಮ್ನೆ ಏನೇನೋ ಹೇಳ್ಬೇಡ. ನನಗೆಲ್ಲ ವಿಷಯನೂ ಗೊತ್ತಾಯ್ತು. ನೀನ್ ತನ್ವಿ ಜೊತೆ ಹೇಗ್ ಬಿಹೇವ್ ಮಾಡ್ದೆ, ಅವಳಿಗೆ ಏನೇನ್ ಟಾರ್ಚರ್ ಮಾಡ್ದೆ ಅಂತ ಅವಳಿಗೆಲ್ಲ ನನಗೆ ಹೇಳಿದಾಳೆ. ಟೂ ಬ್ಯಾಡ್ ಶ್ರೇಷ್ಠ. ನೀನ್ ಇಷ್ಟು ಚೀಪ್ ಆಗಿ ಬಿಹೇವ್ ಮಾಡ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಕೋಪಕ್ಕೆ ಹಾ, ಇನ್ನ ಎರಡು ಹೊಡಿ. ಪರವಾಗಿಲ್ಲ ಹೊಡಿ ತಾಂಡವ್. ನಿನಗೆ ನಿನ್ ಮಗಳು ಹೇಳೋದ್ ಮಾತ್ರ ಸತ್ಯ ಅಲ್ವಾ? ಒಂದ್ ಸೈಡ್ ಸ್ಟೋರಿ ಕೇಳ್ಕೊಂಡ್ಬಂದು ನನ್ ಮೇಲೆ ಕೈ ಮಾಡ್ತೀಯ ಅಲ್ವಾ ನೀನು? ಏ ಶ್ರೇಷ್ಠ, ಒನ್ ಸೈಡ್ ಸ್ಟೋರಿ ಅಲ್ಲ ಶ್ರೇಷ್ಠ. ಫಸ್ಟ್ ನಾನು ಕೇಳಿದ್ದು ನಿನ್ನ ಹತ್ರ ತಾನೆ. ಅದಾದ್ಮೇಲೆ ಹೋಗ್ಬಿಟ್ಟು ನಾನು ಅವಳ ಹತ್ರ ಕೇಳಿದ್ದು. ಅವ್ಳು ಸುಳ್ಳು ಹೇಳ್ಬೋದಲ್ವಾ? ಇರಿಟೇಟ್ ಮಾಡ್ಬೇಡ ಶ್ರೇಷ್ಠ. ಓಹೋ, ನಿಜ ಹೇಳಿದ್ರೆ ಇರಿಟೇಟ್ ಆಗುತ್ತಾ ನಿನ್ಗೆ? ನಿನ್ನ ಮಧ್ಯ ತಂದು ಹಾಕ್ಬೇಕು ಅಂತಾನೆ ಆ ಭಾಗ್ಯ ತನ್ವಿನಲ್ಲಿ ಕಳ್ಸಿದ್ದು. ನೀನು ನಿನ್ ಮಗಳು ತಾಳಕ್ ಕುಣಿತಿದ್ಯಾ? ಶ್ರೇಷ್ಠ ನೋಡು, ನಿನ್ ಭಾಗ್ಯನ್ ಬಗ್ಗೆ ಏನ್ ಬೇಕಾದ್ರೂ ಹೇಳು, ಆದ್ರೆ ನಮ್ಮಿಬ್ರ ಮಧ್ಯದಲ್ಲಿ ತಂದು ಹಾಕ್ತಾಳೆ ಅಂತ ಮಾತ್ರ ಹೇಳ್ಬೇಡ. ಅವಳ ಆತರ ಎಲ್ಲ ಖಂಡಿತವಾಗ್ಲೂ ಮಾಡಲ್ಲ. ಓಹೋ, ಮಾಡಲ್ವಾ? ಆ ಭಾಗ್ಯ ನಮ್ಮಿಬ್ರ ಮಧ್ಯ ತಂದು ಹಾಕಲ್ವಾ? ಗ್ರೇಟ್, ಗ್ರೇಟ್ ತಾಂಡವ್. ನಿನ್ಗಿನ್ನೂ ನಿನ್ ಎಕ್ಸ್ ವೈಫ್ ಮೇಲೆ ಅಷ್ಟು ನಂಬಿಕೆ ಅಲ್ವಾ? ನಿನ್ಗಿನ್ನೂ ಅವಳ ಮೇಲೆ ನಂಬಿಕೆ, ಪ್ರೀತಿ ಎಲ್ಲಾನು ಇದೆ ಅನ್ಸುತ್ತಲ್ವಾ? ಶ್ರೇಷ್ಠ, ಮಾವ, ಬನ್ನಿ 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 ಬನ್ನಿ. ಕಮಾನ್ ಬನ್ನಿ. ಕಾಮತ್ತವ್ರೆ, ಹೇಗಿದ್ದೀರಿ? ಮೊದ್ಲು ಕೂತ್ಕೊಳ್ರಮ್ಮ, ನೀವು ಕೂತ್ಕೊಳ್ಳಿ. ನಾನು ಗುಂಡಾಗಿದ್ದೀನಿ, ನೀವ್ ಆಗಿದ್ದೀರಾ? ಚೆನ್ನಾಗಿದ್ದೀನಿ. ತಾವಾರಮ್ಮನ ಏನೇ ಗುಂಡಣ್ಣ ಹೆಂಗಿದ್ಯಾ? ಬ್ರೋ ತಾತ, ನನ್ನ ಗುಂಡನ ಅಂತ ಕರೆಯಂಗಿಲ್ಲ, ಬೇಕಿದ್ರೆ ಅಮ್ಮನ್ ಕೇಳಿ. ಹೌದು ಮಾವ, ಆರ್ಡರ್ ಪಾಸ್ ಆಗಿದೆ. ಇನ್ಮೇಲೆ ಅವನನ್ನ ತನ್ಮಯ್ ಅಂತಾನೆ ಕರಿಬೇಕು. ತಪ್ಪಾಯ್ತಪ್ಪ ಗುಂಡಣ್ಣ, ಸಾರಿ. ಹೇಗಿದ್ದೀರಾ ತನ್ಮಯ್ಯನವ್ರೆ? ಹೇಗಿದ್ಯಾ ಜೂನಿಯರ್ ಭಾಗ್ಯ? ಸೂಪರ್ ಆಗಿದೀವಿ. ಅರೆ ಯಾವಾಗ ಬಂದ್ರಿ ನೀವೆಲ್ಲ? ನೀವೆಲ್ಲ ಬಂದಿರೋದು ಪೂಜಾ ಗೊತ್ತಿಲ್ಲ ಅನ್ಸುತ್ತೆ, ಇಲ್ಲಾಂದ್ರೆ ಓಡ್ಕೊಂಡ್ ಬಂದಿರೋಳು. ಪೂಜಾ, ಪೂಜಾ, ಯಾರು ಬಂದಿದ್ದಾರೆ ನೋಡು. ಅಕ್ಕ, ನಾನ್ ಆರಾಮಾಗಿದ್ದೀನಿ ಬಿಡಿ. ಹೌದೌದು, ನೋಡಿದ್ರ ಮಾವ, ಹುಷಾರಾಗ್ತಿದ್ ಹಾಗೆ ಶುರು ಮಾಡ್ಕೊಂಡ್ಬಿಟ್ಲು. ಅತ್ತ, ನನ್ ಕೈಯಲ್ಲಿ ಇದನ್ನೆಲ್ಲ ನೋಡಕ್ ಆಗ್ತಿಲ್ಲ. ಇವ್ರಿಗೆಲ್ಲ ಮಾಡಕ್ ಬರೋ ಕೆಲ್ಸ ಅಲ್ವಾ? ಬರೀ ಡ್ರಾಮಾ ಮಾಡ್ಕೊಂಡಿರ್ತಾರೆ. ಚಾನ್ಸ್ ಸಿಕ್ಕಿದ್ರೆ ಸಾಕು ಬಂದ್ಬಿಡ್ತಾರೆ. ಕನಿಕಾ, ಈಗ ನೀನ್ ರಿಯಾಕ್ಟ್ ಮಾಡಿದ್ರೆ ನಿನ್ಗೆ ಪ್ರಾಬ್ಲಮ್ ಆಗೋದು. ಅಣ್ಣ ಪಕ್ಕ ಅವ್ರಿಗೆ ಸಪೋರ್ಟ್ ಮಾಡೋದು, ನಿನ್ಗೆ ಅವಮಾನ ಆಗುತ್ತೆ. ಸೊ ಪ್ಲೀಸ್ ಕಾಮ್ ಡೌನ್. ಓಹೋ, ನೀವೆಲ್ಲ ಯಾವಾಗ ಬಂದ್ರಿ? ನಾವ್ ಅವಾಗ್ಲೇ ಬಂದ್ವಿ, ನೀವು ಬರೋದ್ ಲೇಟ್ ಆಯ್ತು. ಓ ಹೌದಾ, ಸೂಪರ್. ಅತ್ತೆ,
ವಾರಿಜನ್ಗೆ ಕಾಫಿ ಕೊಡೋಕೆ ಹೇಳಿಲ್ವಾ? ಅಯ್ಯೋ ಮತ್ತೆ ಅದಿ, ಇವಾಗ ಹೇಳ್ತೀನಿ. ಏನತ್ತೆ, ಮನೆಗೆ ಗೆಸ್ಟ್ ಬಂದಿದ್ದಾರೆ, ನೀವು ಏನು ಕೊಡದೆ ಹಾಗೆ ಇದ್ದೀರಲ್ಲ. ನಾವೇನಾದ್ರೂ ಭಾಗ್ಯ ಅವ್ರ ಮನೆಗೆ ಹೋಗಿದ್ರೆ ಇಷ್ಟೊತ್ತಿಗೆ ಬೀಗರು ಊಟನೇ ಬಡ್ಸ್ಬಿಟ್ಟಿರೋರು. ಅಯ್ಯೋ ಆದಿಯವ್ರೆ, ಹಾಗೆಲ್ಲ ಏನೂ ಇಲ್ಲ, ಕಾಫಿ ಎಲ್ಲ ಏನು ಬೇಡ. ನಿನಗೆ ಬೇಡ ಅಂತ ನನಗ್ ಬೇಕಮ್ಮ. ಭಾಗ್ಯ, ನಿನ್ನ ಕೈಯಾರ ಕಾಫಿ ಮಾಡಮ್ಮ. ಆ ಕಾಫಿನ ಕುಡಿಬೇಕು ಅಂತ ನನಗನ್ನಿಸ್ತಾ ಇದೆ. ಇದೇನ್ ಮಾವ ಇದು, ಮಾಡ್ಕೊಡ್ತೀಯಾ ಅಂತ ಕೇಳ್ತಿದ್ದೀರಲ್ಲ, ಖಂಡಿತ ಮಾಡ್ಕೊಡ್ತೀನಿ. ಭಾಗ್ಯ ಅವರೇ, ಅವ್ರಿಗೆ ಮಾತ್ರ ಅಲ್ಲ, ನೀವು ಎಲ್ರಿಗೂ ಸೇರಿಸಿ ಕಾಫಿ ಮಾಡಿ. ನಿಮ್ ಕೈ ಕಾಫಿ ಅಂತಂದ್ರೆ ಅಮೃತ ಅಮೃತ ಇದ್ದಂಗಿರುತ್ತೆ. ಅಪ್ಪ, ನನ್ನ ಫ್ರೆಂಡು ಭಾಗ್ಯನ ಹತ್ರ ಆರಾಮಾಗಿ ಮಾತಾಡ್ತಾ ಇದ್ದಾನೆ, ಮೊದ್ಲಿನ ತರ. ಅದೇ ನನಗೆ ಖುಷಿ. ಇಷ್ಟು ಸಾಕಪ್ಪ ದೇವ್ರೆ. ಚಿಕ್ಕಿ, ಒಂದ್ ನಿಮಿಷ ಬಂದೆ. ಅಲ್ಲ, ಈ ಈಜೆಟ್ ತನ್ವಿಗ್ ಏನಾಗಿದೆ? ಅವಾಗ್ಲಿಂದ ಕಾಲ್ ಮಾಡ್ತಿದ್ದೀನಿ, ರಿಸೀವ್ ಮಾಡಕ್ ಸಾಯ್ತಾ ಇದ್ದಾಳೆ. ಅವಾಗ್ಲಿಂದ ಕಾಲ್ ಮಾಡ್ತಿದ್ದೀನಿ, ಡಿಸ್ಕನೆಕ್ಟ್ ಮಾಡ್ತಾನೆ ಇದ್ದಾಳೆ. ನನ್ ಬಗ್ಗೆನೆ ತಾಂಡವ್ ಹಾಕೋತಾಳ. ನಾನೇ ಸರಿಗಿಲ್ಲ ಅಂತ ತಾಂಡವ್ ಹೇಳ್ತಾಳ. ಇದೆ ಅವಳಿಗೆ. ಏಯ್, ಏನೇ ಬಂದಿರೋದು ನಿನ್ಗೆ? ಅವಾಗ್ಲಿಂದ ಕಾಲ್ ಮಾಡ್ತಿದ್ದೀನಿ, ರಿಸೀವ್ ಆಗಲ್ವಾ? ಸಾರಿ ಆಂಟಿ, ಬ್ಯುಸಿ ಇದ್ದೆ. ಓಹೋ, ದೊಡ್ಡ ಕಂಪನಿ ಸಿಇಒ ಇವಳು. 24 ಗಂಟೆ ಫೋನಲ್ಲೇ ಸಾಯ್ತಿರ್ತ್ಯಾ? ಫೋನ್ ಎತ್ತಕ್ಕೇನೆ ದಾಡಿ ನಿನ್ಗೆ? ಈ ಇಡಿಯಟ್. ನಾನು ತಾಂಡವ್ ಚೆನ್ನಾಗಿದ್ವಿ ತಾನೆ, ನಮ್ಮಿಬ್ರು ಮಧ್ಯದಲ್ಲಿ ಯಾಕೆ ಉಳಿ ಹಿಂದೆ? ನಿಮ್ಮಮ್ಮ ನಿನ್ನ ದೂರ ಮಾಡಿದಾಗ ನಾನ್ ಬೇಕಿತ್ತು, ಇವಾಗ ನನ್ ವಿರುದ್ಧನೇ ಹಚ್ಕೊಡ್ತಿದ್ಯಾ? ನಮ್ಮನೇಲೆ ಇದ್ದು ನಮ್ಮನೇಲೆ ಬಿಟ್ಟಿ ಕೂಳ್ ತಿಂದು ನನ್ ಬಗ್ಗೆನೆ ತಾಂಡವ್ ಹತ್ರ ಹಾಕೊಡ್ತಿದ್ಯಾ? ನಿನ್ನ ಇಷ್ಟು ದಿನ ನಮ್ಮನೇಲಿ ಇಟ್ಕೊಂಡಿದ್ಕೆ ಸರಿಯಾಗಿ ಮಾಡ್ದೆ. ನನ್ ಕೈ ಸಿಗು, ನಿನ್ನ ಮಾಡ್ತೀನಿ. ಹೌದಾ ಶ್ರೇಷ್ಠ? ತನ್ವಿ, ನಿನಗೆ ಫೋನ್ ಇಡು, ನಾನೆಲ್ಲ ನೋಡ್ಕೋತೀನಿ. ಅಮ್ಮ, ಶ್ರೇಷ್ಠ ಆಂಟಿ ಫೋನ್ ಮಾಡ್ತಿದ್ದಾರೆ. ಶ್ರೇಷ್ಠ ಫೋನ್ ಮಾಡ್ತಿದ್ದಾಳ? ಯಾಕೆ? ಗೊತ್ತಿಲ್ಲ ಅಮ್ಮ, ಮೋಸ್ಟ್ಲಿ ನಾನು ಅವ್ರನ್ನ ಬಿಟ್ಟು ಬಂದಲ್ಲ, ಅದೇ ಕೋಪದಿಂದ ಮಾಡ್ತಿರ್ಬೋದು. ಒಂದ್ ಕೆಲ್ಸ ಮಾಡು ಬಂಗಾರಿ, ಈಗ ಅವಳು ಫೋನ್ ಎತ್ಬೇಡ. ಕಟ್ಟಾದ್ಮೇಲೆ ಫಸ್ಟ್ ಪಪ್ಪಂಗ್ ಫೋನ್ ಮಾಡು. ಪಪ್ಪಂಗ್ ಫೋನ್ ಮಾಡಿ ಕಾಲಲ್ಲಿ ಇಟ್ಕೋ. ಹಾಗೆ ಶ್ರೇಷ್ಠಂಗ್ ಫೋನ್ ಮಾಡು. ಪಪ್ಪ ಕಾನ್ಫರೆನ್ಸ್ ಕಾಲಲ್ಲಿ ಇರೋದು ಯಾವುದೇ ಕಾರಣಕ್ಕೂ ಶ್ರೇಷ್ಠಂಗ್ ಗೊತ್ತಾಗೋದು ಬೇಡ. ಎಸ್ ಅಮ್ಮ, ಇವಾಗ್ಲೇ ಮಾಡ್ತೀನಿ. ಅಮ್ಮ, ಚಿಕ್ಕಪ್ಪ ನೋಡು, ಎಷ್ಟು ಎಂಜಾಯ್ ಮಾಡ್ಕೊಂಡು ಕಾಫಿ ಕುಡಿತಿದ್ದಾರೆ. ಪಾಪ, ಚಿಕ್ಕಿ ಮಾಡೋ ಕಾಫಿನ ದಿನ ಕುಡ್ದು ಕುಡ್ದು ನಾಲ್ಗೆ ಕೆಟ್ಟೋಗಿರ್ಬೇಕು. ಅದಕ್ಕೆ ನೀನ್ ಮಾಡಿರೋ ಕಾಫಿನ ಎಂಜಾಯ್ ಮಾಡ್ಕೊಂಡು ಕುಡಿತಿದ್ದಾರೆ. ನನ್ನ ಆಡ್ಕೊಳ್ತೀಯ ನೀನು?
ಮಾಡ್ತೀನಿ ನಿಂಗೆ. ಅಮ್ಮ ಇದಿಟ್ಕೊ. ಚಿಕ್ಕಿ ಚಿಕ್ಕಿ ನನ್ನ ಆಡ್ಕೊಳ್ತೀಯ? ನನ್ನ ಆಡ್ಕೊಳ್ತೀಯ? ಅತ್ತೆ ಏನಾಯ್ತು? ಯಾಕೆ ಅಳ್ತಾ ಇದ್ದೀರಾ? ಅತ್ತೆ ಏನಾಯ್ತು? ಮೊನ್ನೆ ಆಗಿರೋ ವಿಷಯ ನೆನ್ಸ್ಕೊಂಡ್ರೆ ನಂಗೆ ಈಗ್ಲೂ ಭಯ ಆಗುತ್ತೆ. ನಮ್ ಪೂಜಾನ ಈ ರೀತಿ ನೋಡಕ್ಕೆ ನನ್ನಿಂದ ಆಗಲ್ಲ. ಪ್ಲೀಸ್ ಮತ್ತೆ ಅದನ್ನೆಲ್ಲ ನೆನ್ಪು ಮಾಡ್ಕೊಂಡು ಅಳ್ಬೇಡಿ, ನನಗೂ ಬೇಜಾರಾಗುತ್ತೆ. ಅಮ್ಮ ಪ್ಲೀಸ್ ಅಳದ್ನ ನಿಲ್ಲಿಸ್ತೀಯಾ? ಕಿಶನ್ ನೀನು ಕೂಡ ನೀವ್ ಅಳದನ್ನ ನೋಡಿ ನೋಡಿ ಸಾಕಾಗ. ಅಮ್ಮ ನಾನು ಆರಾಮಾಗಿ ಇದ್ದೀನಮ್ಮ. ಹೌದಮ್ಮ, ನೀವು ಹೇಳೋದಕ್ಕೆ ಶುರು ಮಾಡಿದ್ರೆ ಪೂಜಾನು ಹೇಳೋದಕ್ಕೆ ಶುರು ಮಾಡ್ತಾಳೆ. ಅಯ್ಯೋ ಇಲ್ಲ ಮಾವ, ನಾನ್ ಯಾವ್ದೇ ಕಾರಣಕ್ಕೂ ಅಳಲ್ಲ. ಗುಡ್, ನನ್ನ ಸೊಸೆ ಅಂದ್ರೆ ಹೀಗಿರ್ಬೇಕು. ಅಲ್ಲ ಏನ್ ಎಲ್ರು ಹೀಗ್ ಕೂತಿದ್ದೀರಾ? ನನ್ಗೊಳ್ಳೆ ಸೂತ್ಕುದ್ ಮನೆ ತರ ಫೀಲ್ ಆಗ್ತಿದ್ಯಪ್ಪ. ಎಲ್ಲ ನಗ್ತಾ ಇರಿ. ಅಪ್ಪ ನೀವು ಪೂಜಾ ಆಡ್ತಾ ಇರೋದ್ ನೋಡಿದ್ರೆ ಪೂಜಾ ಹಾಸ್ಪಿಟಲ್ ಇಂದ ಬಂದಂಗಿಲ್ಲ, ಯಾವ್ದೋ ಟ್ರಿಪ್ ಮುಗಿಸ್ಕೊಂಡ್ ಬಂದಂಗಿದೆ. ಓ ಹೌದಲ್ವಾ ಬಾವ, ನಾವು ಟ್ರಿಪ್ ಹೋಗೋದು ಅಂತ ಇತ್ತಲ್ವಾ? ಪೂಜಾ ಈಗ ಮತ್ ಹೊಸದೇನೋ ಶುರು ಮಾಡ್ಬೇಡ ನೀನು. ಅಕ್ಕ ಹೊಸದೇನಲ್ಲ ಅಕ್ಕ, ಹಳೆ ಪ್ಲಾನ್ ತಾನೇ ಇದು. ಬಾವ ನಾಳೆನೆ ಎಲ್ರು ಟ್ರಿಪ್ ಹೋಗೋಣ. ಬಾಯ್ ಮುಚ್ಕೊಂಡ್ ಕೂತ್ಕೊಳ್ಳೆ. ಏನಾಗಿದೆ ನಿಂಗೆ? ಅಲ್ಲ ಇವಾಗ ತಾನೇ ಹುಷಾರಾಗಿ ಬಂದಿದ್ಯಾ. ಟ್ರಿಪ್ ಅಂತ ಟ್ರಿಪ್ ಸುಮ್ನಿದ್ರೆ ಸರಿ, ಇಲ್ಲಾಂದ್ರೆ ಬಾರ್ತೀನಿ ನೋಡು. ಪೂಜಾ ಹೌದು, ಅತ್ತೆ ಹೇಳ್ತಿರೋದು ಸರಿಯಾಗೇ ಇದೆ. ಹೋಗೋಣ ಹೋಗೋಣ, ಎಲ್ಲಿಗೆ ಬೇಕೋ ಅಲ್ಲಿಗೆ ಹೋಗೋಣ. ಕಿಶನ್ ಏನಿದು ಎರಡೆರಡು ನೀವೇ ಮಾತಾಡ್ತೀಯಲ್ಲ? ಹೋಗೋಣ ಅಂದ್ರೆ ಹೋಗೋಣ ಅಂತೀಯ, ಬೇಡ ಅಂದ್ರೆ ಬೇಡ ಅಂತೀಯ. ಇಲ್ಲಪ್ಪ ಎರಡು ಡಿಸಿಷನ್ ಅಲ್ಲ, ಒಂದೇ ಡಿಸಿಷನ್. ನಾಳೆ ಟ್ರಿಪ್ ಹೋಗೋಣ ಅಷ್ಟೇ. ಕಿಶನ್, ಇಂಥ ಪರಿಸ್ಥಿತಿಲಿ ಹೋಗೋದು ಸರಿ ಇರಲ್ಲ. ಆದಿಯವ್ರೆ ನೀವಾದ್ರೂ ಹೇಳ್ಬಾರ್ದಾ? ಮಾವ ಮಾವ ಪ್ಲೀಸ್ ಮಾವ, ನೀವಾದ್ರೂ ಹೇಳಿ. ನನ್ಗಂತೂ ಹಾಸ್ಪಿಟಲ್ ಅಲ್ಲಿ 4 ಗೋಡೆ ಮಧ್ಯೆ ಇದ್ದು ಇದ್ದು ತಲೆ ಎಲ್ಲ ಕೆಟ್ಟ ಹೋಗಿದೆ. ಹೊರಗಡೆ ಹೋಗ್ ಬಂದ್ರೆ ಸರಿ ಹೋಗುತ್ತೆ. ಪ್ಲೀಸ್ ಮಾವ. ಸರಿ ಅಮ್ಮ, ಆಯ್ತು, ಹೋಗ್ ಬನ್ನಿ. ಅಲ್ಲ ಮಾವ, ಅದು ನೋಡಮ್ಮ, ನನ್ನ ಸೊಸೆ ಹೊರಗಡೆ ಹೋಗೋದಕ್ಕೆ ಆಸೆ ಪಡ್ತಿದ್ದಾಳೆ. ನೀವೆಲ್ಲರೂ ಅವ್ರ ಜೊತೆ ಹೋಗ್ಲೇಬೇಕು. ಆದಿ, ಹೋಗೋದಕ್ಕೆ ಏನೇನ್ ಸಿದ್ಧ ಬೇಕೋ ಅದನ್ನೆಲ್ಲ ಮಾಡು. ಸರಿಯಪ್ಪ. ಹಾ ಅಲ್ಲ ಬೀಗ್ರೆ, ಅಜ್ಜಿ ಬ್ರೋತತ ಯಾರು ಹೇಳಿ? ನಮ್ ಎಲ್ಲರಿಗಿಂತ ದೊಡ್ಡವರು. ದೊಡ್ಡವ್ರು ಹೇಳೋದಕ್ಕೆ ನಾವ್ ಯಾವತ್ತೂ ಇಲ್ಲ ಅನ್ಬಾರ್ದು. ಬ್ರೋತತ ಹೇಳೋದಲ್ಲ ಹೋಗಿ ಅಂತ, ಇವಾಗ ಹೋಗ್ಬೇಕಷ್ಟೇ. ನಾವು ಹೋಗಿಲ್ಲ ಅಂದ್ರೆ ಅವ್ರಿಗೆ ತುಂಬಾ ಬೇಜಾರಾಗತ್ತೆ ಅಲ್ವಾ ಬ್ರೋತತ? ಹೌದೌದು, ಎಲ್ರು ಹೋಗ್ಲೇಬೇಕು, ಇಲ್ಲ ನನಗ್ ಬೇಜಾರಾಗುತ್ತೆ. ನೋಡಮ್ಮ ಭಾಗ್ಯ, ನನಗ್ ಗೊತ್ತು ನಿನಗ್ ಸಮಾಧಾನ ಇಲ್ಲ ಅಂತ.
ನೋಡಮ್ಮ ಆದಿ ಎಲ್ಲ ಜವಾಬ್ದಾರಿನೂ ತಗೋತಾನೆ. ನಿಮ್ಮನ್ನ ಸೇಫಾಗಿ ಕರ್ಕೊಂಡು ಹೋಗಿ ಸೇಫಾಗಿ ಕರ್ಕೊಂಡು ಬರೋ ಜವಾಬ್ದಾರಿ ಅವನು.